Bharat Cooperative Bank Mumbai Limited presents Daiichi World Swarasagara, co-sponsored by Abhrana Jewelers, Pinky Fashions, Family Fashions ಮತ್ತು Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಪ್ರಾಯೋಜಿಸುವ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ದೈಜಿ ವರ್ಲ್ಡ್ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇದು ಸುಗಮ ಸ್ವರಸಾಗರ ಸುತ್ತು. ಇಂದಿನ ಈ ಸಂಚಿಕೆಗೆ ತೀರ್ಪುಗಾರರಾಗಿ ನಮ್ಮೊಡನೆ ಇದ್ದಾರೆ ಖ್ಯಾತ ಸಂಗೀತ ನಿರ್ದೇಶಕರು, ಗಾಯಕರು ಹಾಗೂ ನಮ್ಮ ಈ ಸಂಗೀತ ಸ್ಪರ್ಧೆಯ ಮಹಾಗುರುಗಳಾದ ಯಶವಂತ್ ಎಂಜಿ ಸರ್. ಇವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಂತೆ ನಮ್ಮೊಡನೆ ಇದ್ದಾರೆ ಖ್ಯಾತ ಗಾಯಕಿ ಶ್ರಾವ್ಯ ಬಾಸ್ರಿ, ಹಲವಾರು ವಿದ್ಯಾರ್ಥಿಗಳಿಗೆ ಸಂಗೀತವನ್ನು ಹೇಳಿಕೊಡುವ ಗುರು. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆಯ ಮೊದಲ ಸ್ಪರ್ಧಿ ಯಶಸ್ ರಾವ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಯಶಸ್ ಅವರೇ, 30 ಮಂದಿ ಅದ್ಭುತ ಗಾಯಕರು ಈಗ ಈ ಸುತ್ತಿನಲ್ಲಿದ್ದಾರೆ. ಎಲ್ಲರೂ ಒಳ್ಳೊಳ್ಳೆಯ ಪ್ರತಿಭೆಗಳು. ನೀವು ಕೂಡ ಈ ಸುತ್ತಿಗೆ ಆಯ್ಕೆಯಾಗಿದ್ದೀರಿ. ನಿಮ್ಮ ತಯಾರಿ ಹೇಗಿದೆ? ಇಲ್ಲಿನ ದೈಜಿ ವರ್ಲ್ಡ್ ಎಂಬಲ್ಲಿ ಒಂದು ಈ ರಿಯಾಲಿಟಿ ಶೋ ಅಲ್ಲಿ ಹಾಡೋದೇ ಮೊದಲು ಒಂದು ತುಂಬ ಸಂತೋಷದ ಮಾತು. ಹಾಗೆ ಮೊದಲನೇ ರೌಂಡಿಂದ ಈ ರೌಂಡ್ವರೆಗೆ ಬಂದು ಹಾಡಲೊಂದು ಅವಕಾಶ ಸಿಕ್ಕಿದ್ದು, ಇಲ್ಲಿವರೆಗೆ ಸೆಲೆಕ್ಟ್ ಆಗಿದ್ದು ತುಂಬ ಖುಷಿ ಆಗ್ತಾ ಉಂಟು. ಪ್ರಯತ್ನ ಸಹ ತುಂಬ ಒಳ್ಳೆ ನಡೀತು. ನಿಮ್ಮ ಸ್ವರ ಬಹಳ ಚೆನ್ನಾಗಿದೆ. ಹಿಂದಿನ ಒಂದು ಸಂಚಿಕೆಯಲ್ಲಿ ತೀರ್ಪುಗಾರರು ಕೂಡ ಇದನ್ನು ಹೇಳಿದ್ರು. ಇವತ್ತು ನೀವು ನಮಗಾಗಿ ಯಾವ ಗೀತೆಯನ್ನು ಹಾಡ್ತೀರಿ? ಇವತ್ತು ನಾನು ಹಾಡಲಿರುವ ಗೀತೆ ಒಂದು ಭಾವಗೀತೆ. ಅದು ನನ್ನ ಹೃದಯ ನಂದನದಲ್ಲಿ ಅಂತ. ನನ್ನ ಹೃದಯ ನಂದನದಲ್ಲಿ ಎನ್ನುವ ಗೀತೆಯೊಂದಿಗೆ ಯಶಸ್ ರವರವರು ಸಿದ್ಧರಾಗಿದ್ದಾರೆ. ನಾವೆಲ್ಲ ಅವರ ಹಾಡನ್ನು ಕೇಳೋಣ. ನಂದನದಲ್ಲಿ ಅರಳಿ ನಗುವ ಹೂವೆ ನೀನು, ನನ್ನ ಹೃದಯ ನಂದನದಲ್ಲಿ ಅರಳಿ ನಗುವ ಹೂವೆ ನೀನು, ನಿನ್ನಾದರ ಜೇನ ಸವಿವ ತೃಷಿತ ಚಂಚರೀಕ ನಾನು, ತೃಷಿತ ಚಂಚರೀಕ ನಾನು, ನನ್ನ ಹೃದಯ ನಂದನದಲ್ಲಿ ಅರಳಿ ನಗುವ ಹೂವೆ ನೀನು. ಭಾವಗಳಿಗೆ ನೀರ ನೆರೆದು ಒಪ್ಪವಿಟ್ಟೆ, ನನ್ನ ರಾಗ ಭಾವಗಳಿಗೆ ನೀರ ನೆರೆದು ಒಪ್ಪವಿಟ್ಟೆ, ನನ್ನ ಪ್ರೀತಿ ಪ್ರೇಮಗಳಿಗೆ ಉಸಿರ ನೋಡಿ ಜೀವ ಕೊಟ್ಟೆ, ಉಸಿರ ನೋಡಿ ಜೀವ ಕೊಟ್ಟೆ, ನನ್ನ ಹೃದಯ ನಂದನದಲ್ಲಿ ಅರಳಿ ನಗುವ ಹೂವೆ ನೀನು, ನಿನ್ನಾದರ ಜೇನ ಸವಿವ ತೃಷಿತ ಚಂಚರೀಕ ನಾನು, ತೃಷಿತ ಚಂಚರೀಕ ನಾನು, ನನ್ನ ಹೃದಯ ನಂದನದಲ್ಲಿ ಅರಳಿ ನಗುವ ಹೂವೆ ನೀನು. ಯಶಸ್ರವ್ರೆ, ನಿಮ್ಮ ಕಂಠ ಸಿರಿಯೇ ನಿಮಗೊಂದು ವರ.
ಇಷ್ಟೊಂದು ಕಷ್ಟಕರವಾದ ಹಾಡನ್ನು ಬಹಳ ಸುಲಲಿತವಾಗಿ ಹಾಡಿದ್ರಿ. ನೇರವಾಗಿ ಯಶವಂತ್ ಸರ್ ಹತ್ರ ಈ ಹಾಡಿನ ಬಗ್ಗೆ ಅಭಿಪ್ರಾಯ ಕೇಳೋಣ. ಒಂದು ಗಜಲ್ ಶೈಲಿಯಲ್ಲಿ ಸಂಯೋಜನೆಗೊಂಡಂತಹ ಒಂದು ಅದ್ಭುತವಾದಂಥ ಗೀತೆ. ಆ ಮೂಲ ಗಾಯನ ಯಾರು ಹಾಡಿದ್ದು ಯಶಸ್? ಸರ್ ವಿಜಯ್ ಪ್ರಕಾಶ್ ಸರ್ ಹಾಡಿದ್ದು. ಓ, ಭಾಳ ಅದ್ಭುತ ಸಾಂಗ್, ಭಾಳ ಅದ್ಭುತ ಸಾಂಗ್. ಸಾಹಿತ್ಯ ಯಾರ್ದು? HR ಲೀಲಾವತಿ. ಓಕೆ. ಒಂದು ಕಡೆ ಲೆಜೆಂಡ್ ಗಾಯಕರು, ಇನ್ನೊಂದು ಕಡೆ ಲೆಜೆಂಡ್ ಬರಹಗಾರರು, ಅದೆಲ್ಲ ಸೇರಿಕೊಂಡಾಗ ಒಂದು ಒಳ್ಳೆಯ ಧ್ವನಿ ಸೇರಿಕೊಂಡಾಗ ಒಂದು ಇಂಪು ಬಹಳಷ್ಟು ಶ್ರವಣಕ್ಕೆ ಸ್ಫೂರ್ತಿಯಾಗಿ ನಮ್ಮೆದುರು ಕಂಡುಬರುತ್ತೆ, ಕೇಳಲಿಕ್ಕಾಗ್ತದೆ. ಯಶಸ್ ತುಂಬ ಚೆನ್ನಾಗಿ ಹಾಡಿದ್ರೆ ಯಶಸ್. ಥ್ಯಾಂಕ್ ಯು ಸರ್. ಓಕೆ, ನೈಸ್. ನಿಮ್ಮದು ಮೇಯ್ನ್ ನಿಮಗೆ ಪ್ಲಸ್ ಪಾಯಿಂಟ್ ಏನಂದರೆ ಬೇಸ್ ವಾಯ್ಸ್. ನೀವು ಅದು ಹಾಡುವಾಗಲೇ ಎಲ್ಲೋ ಕೊಂಡು ಹೋಗ್ತದೆ. ಓಕೆ, ಸೊ ಒಳ್ಳೆ ಸಾಹಿತ್ಯ, ತುಂಬ ಚೆನ್ನಾಗಿ ಹಾಡಿದ್ರಿ. ಮತ್ತೇನಪ್ಪ ಅಂದರೆ ಅದೆಲ್ಲೋ ಒಂದೆರಡು ಕಡೆ ಅದು ನೀವು ಗಮಕನ ಸೇರಿಸುವಾಗ ಅದು ಅಷ್ಟು ಕ್ಲಾರಿಟಿ ಅದೊಂದು ಚೂರು ಬರಲಿಲ್ಲ. ಬಿಟ್ಟರೆ ಇನ್ನು ಹಾಡು ಶೈಲಿ ಅಂತೂ ಅತ್ಯದ್ಭುತವಾಗಿದೆ. ಮತ್ತು ಒಳ್ಳೆಯ ಲಯಜ್ಞಾನವೂ ಕೂಡ ಇದೆ. ಓಕೆ, ಗಜಲ್ ಶೈಲಿದು ಆ ಶೈಲಿಗಳನ್ನು ಹಾಗೇ ನಾವು ಆವಿರ್ಭವಿಸ್ಕೊಂಡ್ರೆ ಮಾತ್ರ ಅದು ಸ್ಪಷ್ಟವಾಗಿ ಚಂದವಾಗಿ ಕೇಳ್ತದೆ. ಇಲ್ಲವಾದ್ರೆ ಅದು ಅಪಭ್ರಂಶ ಆಗಿಬಿಡುತ್ತದೆ ಅದು. ಓಕೆ, ಆಲ್ ದ ಬೆಸ್ಟ್ ಯಶಸ್. ತುಂಬ ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಧನ್ಯವಾದಗಳು ಯಶವಂತ್ ಸರ್. ಶ್ರಾವ್ಯ ಬಾಸ್ತಿಯವರು, ನಿಮ್ಮ ಅನಿಸಿಕೆ? ಯಶಸ್ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು? ಸ್ಪೆಸಿಫಿಕ್ ಆಗಿ ಒಬ್ಬರಂತೆಲ್ಲ. ಓಕೆ, ಗುಡ್. ಸುಮಾರು ಜನ ಇದೆ. ಓಕೆ ಓಕೆ. ಎನಿವೇ, ಸೊ ನಿಮ್ಮ ಹಾಡು ತುಂಬ ಚೆನ್ನಾಗಿತ್ತು. ಹಾಗೆ ಸರ್ ಆಲ್ರೆಡಿ ಹೇಳಿದ್ದಾರೆ, ಯು ಹ್ಯಾವ್ ಬಿನ್ ಬ್ಲೆಸ್ಡ್ ವಿತ್ ಸಚ್ ಅ ಗುಡ್ ವಾಯ್ಸ್. ಆಯಿತಾ? ಸೊ ಈ ವಾಯ್ಸನ್ನು ನೀವು ಅಂದರೆ ಥ್ರೂ ದಿಸ್ ಸಾಂಗ್ ನೀವು ಥ್ರೂ ದಿಸ್ ವಾಯ್ಸ್ ನೀವು ಏನು ಹಾಡಿದ್ರೂ ಚೆನ್ನಾಗಿ ಕೇಳಿಸುತ್ತೆ. ಹಾಗಿರುವಾಗ ನಿಮ್ಮ ಹಾಡಲ್ಲಿ ನೀವು ಸರ್ ಆಗಲೇ ಹೇಳಿದಾಗ ಏನು ಆ ಕ್ಲಾರಿಟಿಗಳು ಆ ಗಮಕಗಳಲ್ಲಿ ಅಥವಾ ಪಲ್ಲುಕು ಅಥವಾ ಸಂಗತಿ ಅಂತ ಏನು ಹೇಳ್ತೇವೆ, ಅದನ್ನೆಲ್ಲ ನೀವು ಅದರ ಮೇಲೆ ಸ್ವಲ್ಪ ವರ್ಕ್ ಮಾಡಿ ಅದನ್ನು ನೀಟಾಗಿ ಡೆಲಿವರ್ ಮಾಡಿದರೆ ತುಂಬ ಚೆನ್ನಾಗಿ ಎಕ್ಸ್ಟ್ರಾಡಿನರಿಯಾಗಿ ಕೇಳಿಸುತ್ತೆ. ಓಕೆ, ಅದ್ರ ಕಡೆ ಗಮನ ಕೊಡಿ. ವಾಯ್ಸ್ ಅಂತೂ ಹೇಗೂ ಕೊಟ್ಟಿದ್ದಾರೆ ದೇವರು. ಅಫ್ಕೋರ್ಸ್ ನೀವು ಅದಕ್ಕೆ ಅಭ್ಯಾಸ ಮಾಡಿ ವಾಯ್ಸನ್ನು ಕಲ್ಚರ್ ಮಾಡಿರ್ತೀರ. ಬಟ್ ತುಂಬ ಚೆನ್ನಾಗಿರೋ ವಾಯ್ಸ್ ಇದೆ. ಸೊ ಪ್ಲೀಸ್ ನಿಮ್ಮ ಆ ಕ್ಲಾರಿಟಿ ಕಡೆಗೆ ಸ್ವಲ್ಪ ಗಮನ ಕೊಡಿ. ಇನ್ನು ಕೆಲವೊಂದು ಕಡೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆ ಒಂದು ಸಾಲು ನಿನ್ನ ಆಧಾರ ಅಂತ ಏನೋ ಒಂದು 2ನೇ 3ನೇ ಸಾಲಲ್ಲಿ ಬರುತ್ತೆ. ಅದರಲ್ಲೆಲ್ಲ ಏನೋ ಆ ಒಂದು ಸಾಫ್ಟ್ನೆಸ್, ದಟ್ ಹಸ್ಕಿನೆಸ್, ಅದೆಲ್ಲ ಈ ವಿಜಯ್ ಪ್ರಕಾಶ್ ಸರ್ ಅವರ ಒಂದು ಛಾಯೆ ಹೀಗೆ ಬಂದು ಹೀಗೆ ಹೋದ್ರು ಅವರು, ಆ ಥರ ಅನಿಸ್ತು. ಸೊ ನೀವು ಸುಮಾರು ಸಲ ಅಫ್ಕೋರ್ಸ್ ಕೇಳಿರ್ತೀರ ಆ ಹಾಡನ್ನು ಅಲ್ವಾ? ತುಂಬ ಸಲ ಅಭ್ಯಾಸ ಮಾಡಿದ್ದೀರಾ, ತುಂಬ ಸಲ ಕೇಳಿದ್ದೀರಾ ಅನ್ಕೊಳ್ತೇನೆ ನಾನು ಆ ಥರ. ಸೊ ಅದು ನಿಮ್ಮ ಹಾಡಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಎನಿವೇ, ನಿಮ್ಮ ವಾಯ್ಸಲ್ಲಿ ನೀವು ಯು ಕ್ಯಾನ್ ಕ್ರಿಯೇಟ್ ವಂಡರ್ಸ್. ಸೊ ನಿಮ್ಮ ಒಂದು ಏನು ಹೇಳೋದು ಯುನೀಕ್ನೆಸ್ಸನ್ನು ಇಟ್ಕೊಳ್ತಾ ನಿಮ್ಮ ಸಿಂಗಿಂಗ್ ಎಂತ ಹೇಳೋದು ಸ್ಕಿಲ್ನ ಕಡೆಗೆ ಇನ್ನೂ ಅಭ್ಯಾಸ ಮಾಡ್ತಾ ಅದನ್ನು ಡೆವಲಪ್ ಮಾಡ್ತಾ ಇನ್ನೂ ಚೆನ್ನಾಗಿ ಹಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ಶ್ರಾವ್ಯ ಮೇಡಮ್. ಇಬ್ಬರು ತೀರ್ಪುಗಾರರು ಬಹಳಷ್ಟು ಒಳ್ಳೆಯ ಅನಿಸಿಕೆಯನ್ನು ಹೇಳಿದ್ದಾರೆ. ನಿಮಗಿರುವ ಕಂಠಸರಿಗೆ ನೀವು ಮೇರು ಮಟ್ಟಕ್ಕೆ ಖಂಡಿತ ತಲುಪ್ತೀರಿ. ಇದರ ಬಗ್ಗೆ ಪ್ರಯತ್ನ ನೀವು ಖಂಡಿತ ಮಾಡಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ಈ ಸಂಚಿಕೆಯ ಮುಂದಿನ ಗಾಯಕಿ ಭವ್ಯಶ್ರೀ ಬಾರ್ಕೂರ್. ಹಿಂದಿನ ಸುತ್ತಿನಲ್ಲಿ ತೀರ್ಪುಗಾರರಿಂದ ಮೆಚ್ಚುಗೆ ಗಳಿಸಿ ನೇರವಾಗಿ ಮುಂದಿನ ಸುತ್ತಿಗೆ ತೇರ್ಗಡೆಗೊಂಡವರು. ಇದೀಗ ಭವ್ಯಶ್ರೀ ಬಾರ್ಕೂರ್ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಭವ್ಯಶ್ರೀ ಅವರೇ, ಹಿಂದಿನ ಸುತ್ತಿನಲ್ಲಿ ನೀವು ಹಾಡಿದ ಹಾಡು ತೀರ್ಪುಗಾರರಿಗೆ ಬಹಳ ಮೆಚ್ಚುಗೆ ಆಗಿತ್ತು. ಈ ಸುತ್ತಿನಲ್ಲಿ ಯಾವ ಹಾಡನ್ನು ಹಾಡ್ಲಿಕ್ಕಿದ್ದೀರಿ? ನಾನು ಇಷ್ಟು ಕಾಲ ಒಟ್ಟಿಗಿದ್ದು. ಇಷ್ಟು ಕಾಲ ಒಟ್ಟಿಗಿದ್ದು ಭಾವಗೀತೆಯ? ಹೌದು. ಇಷ್ಟು ಕಾಲ ಒಟ್ಟಿಗಿದ್ದು ಎನ್ನುವ ಭಾವಗೀತೆಯನ್ನು ಇದೀಗ ಭವ್ಯಶ್ರೀ ಬಾರ್ಕೂರು ನಮಗಾಗಿ ಹಾಡ್ತಾರೆ. ನಾವೆಲ್ಲ ಕೇಳೋಣ. ಇಷ್ಟು ಕಾಲ
ಎಷ್ಟು ಬೆರೆತರೋ ಅರಿತಿವೇನು ನಾವು ನಮ್ಮ ಅಂತರಾಳವ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೋ ಅರಿತಿವೇನು ನಾವು ನಮ್ಮ ಅಂತರಾಳವ. ಅಂತರಾಳವ. ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೋ, ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೋ, ನೀರಿನಾಳ ತಿಳಿತೇನು ಹಾಯ್ದೋಣಿಗೆ, ನೀರಿನಾಳ ತಿಳಿತೇನು ಹಾಯ್ದೋಣಿಗೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೋ ಅರಿತಿವೇನು ನಾವು ನಮ್ಮ ಅಂತರಾಳವ. ಅಂತರಾಳವ. ಶೋಭಶ್ರೀ ಅವರೇ, ಸುಂದರವಾದ ಗೀತೆಯನ್ನು ಮಧುರವಾಗಿ ಹಾಡಿದ್ರಿ, Thank you. ಬಹಳ ಇಷ್ಟ ಆಯ್ತು. ನಿಮ್ಗೆ ಹೇಗನ್ಸ್ತು? ಸ್ವಲ್ಪ ಗಡಗಡ ಆಯ್ತು. ಹೌದಾ? ನಿಮ್ಗೆ ಗಡಗಡ ನಿಮ್ಗೆ ಮಾತ್ರ ಗೊತ್ತಾಯ್ತು, ನಮ್ಗೆ ಗೊತ್ತಾಗ್ಲಿಲ್ಲ. ತೀರ್ಪುಗಾರರು ಏನ್ ಹೇಳ್ತಾರೆ ಈ ಬಗ್ಗೆ? ಸರ್ ಸ್ವಲ್ಪ ಗಡಗಡ ಆಯ್ತಂತೆ, ಮತ್ತೆ ಹಾಡು ಹೇಗಾಯ್ತು? ನಮಗೆ ಚೂರು ದಡಬಡ ಆಯ್ತು ಮಾರ್ರೆ. ಯಾಕೆಂದರೆ ಒಳ್ಳೆ ಗಾಯನವನ್ನು ಕೇಳುವಾಗ ನಾವು ಕೂಡ ತುಂಬ ಅಲರ್ಟ್ ಆಗಿಬಿಡ್ತೇವೆ. ಯಾಕೆಂದರೆ ಈ ಗೀತೆಗಳು ಕನ್ನಡದ ಸಾಹಿತ್ಯದಲ್ಲಿ ಎಂದೂ ಮರೆಯದ ಹಾಡಿನ ಸೊಗಡಿಗೆ, ಆ ಒಂದು ಪರಂಪರೆಗೆ ಸೇರಿಕೊಳ್ತಾ ಹೋಗ್ತದೆ. ಯಾಕೆಂದರೆ ಆ ಭಾಷಾ ಸಾಹಿತ್ಯದ ಸೊಗಡೆ ಆಗಿದೆ, HSV ಅವರ ಬರಹಗಳೇ ಹಾಗೆ. ಭಾವನೆಗಳು, ಅನುಭವದ ಒಂದಷ್ಟು ಅಂಶಗಳು, ಕಲ್ಪನಾತೀತ ಇರತಕ್ಕಂತಹ ಒಂದಷ್ಟು ಅಂಶಗಳು, ಇದೆಲ್ಲವನ್ನು ಕೂಡ ತುಲನೆ ಮಾಡುತ್ತಾ ಆ ಹಾಡುಗಾರಿಕೆಯಲ್ಲಿ, ಆ ಬರಹಗಳಲ್ಲಿ ಕಣ್ಣ ಮುಂದೆ ನೈಜವಾಗಿ ಅದು ಪಸರಿಸುತ್ತಿದೆಯೋ ಎಂಬಂತೆ ಭಾಸವಾಗ್ತದೆ. ಹಾಗಾಗಿ ಅಂತಹ ಶ್ರೇಷ್ಠ ಬರಹಗಾರರು ಇದ್ದುದರಿಂದ ಸಾಹಿತ್ಯ ಕ್ಷೇತ್ರ ಅಗರ್ಭ ಶ್ರೀಮಂತಿಕೆಯಿಂದ ಕೂಡಿದೆ. ಹಾಗೆ ಈ ಸಾಹಿತ್ಯ ಆ ಚರಣ ಎಂತೂ ಎಲ್ಲೋ ಕೊಂಡು ಹೋಗ್ಬಿಡ್ತದೆ. ಅದರಲ್ಲೊಂದು 2 ಮುರುಕುಗಳನ್ನು ಹಾಡಿದ್ರು ನಿಜವಾಗ್ಲೂ ಮೈ ರೋಮಾಂಚನ ಆಗಿಬಿಡ್ತು. ನೋಡಿ, ಈ ಸಂಗೀತ ಎನ್ನತಕ್ಕಂಥದ್ದು ಹಾಗೆ, ಕೇಳುಗರು 1000 ಜನ ಇದ್ರೂ ಕೂಡ ಹಾಡೋರು ಒಬ್ಬರೇ, ಆದರೆ ಆ ಕಂಠದಲ್ಲಿ ಅಷ್ಟು ಶಕ್ತಿ ಇದೆ. ಹಾಗಾಗಿ ಆ ಶಕ್ತಿ ಹೇಗೆ ಬಂತು ಅಂದರೆ ಅದೇನು ಗೊತ್ತಿಲ್ಲ. ಅದು ನಾವು ಆ ಸಂಗೀತವನ್ನು ಹೃದಯದಲ್ಲಿ ಇಟ್ಟು ತಪಸ್ಸಿನ ಹಾಗೆ ಅದನ್ನು ಕಾಪಾಡಿಕೊಂಡಾಗ ನಮ್ಮ ಕೊರಳಲ್ಲಿ ಇಂಪಾದ ಧ್ವನಿ ಈ ರೀತಿಯಾಗಿ ಹೊರಹೊಮ್ಮುತ್ತದೆ. ಹಾಗೆ ಭವ್ಯಶ್ರೀ, ನಿಮ್ಮ ಗಾಯನ ಅಂತೂ ತುಂಬ ಉನ್ನತ ಮಟ್ಟದಲ್ಲಿದೆ. ಜೊತೆಗೆ ಒಬ್ಬರು ಪ್ಲೇಬ್ಯಾಕ್ ಸಿಂಗರ್ ಏನು ಹಾಡ್ತಾರೋ ಅದೆಲ್ಲ ಗುಣಗಳು ನಿಮ್ಮಲ್ಲಿದೆ. ಹಾಗಾಗಿ ಏನಪ್ಪ ಅಂದರೆ, ನಾವು ಯಾವಾಗಲೂ ಕೂಡ ಅಷ್ಟೇ, ಒಂದೊಂದು ಅಕ್ಷರಕ್ಕೂ ಜೀವ ತುಂಬಿ ಹಾಡ್ತಿರಲ್ವ. ಹಿಂದಿನ ಸಂಚಿಕೆಯಲ್ಲೂ ಒಬ್ಬರು ಇದೇ ರೀತಿ ಹಾಡಿದರು. ಅಲ್ಲಿ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅದು. ಏಕೆಂದರೆ ನೀವು ಸಂಪಾದಿಸಿದಂತಹ ಸಂಗೀತ ಸಂಪತ್ತದು. ಆ ಸಂಪತ್ತನ್ನು ನೀವು ಕಾಪಾಡಿಕೊಂಡಾಗ ಇಂಥ ಅಕ್ಷರದಲ್ಲಿ ಕೂಡ ಜೀವಂತಿಕೆಯು ನಮಗೆ ಕಣ್ಣ ಮುಂದೆ ಬಂದ ಹಾಗೆ ಭಾಸವಾಗ್ತದೆ. ಶ್ರುತಿಯಂತೂ ಪರಿಶುದ್ಧವಾಗಿದೆ. ಓಕೆ, ಲಯನೂ ಕೂಡ ಅಷ್ಟೇ ಗಟ್ಟಿ ಇದೆ. ಏನಪ್ಪ ಅಂದರೆ, 2ನೇ ಚರಣಕ್ಕೆ ಹೋಗಿ ಬರೋ ಅಲ್ಲೇನೋ ಒಂಚೂರು ಆಚೆ ಇದೆ, ನೋ ಪ್ರಾಬ್ಲಮ್, ಏನು ಅದ್ರ ಬಗ್ಗೆ ವರಿ ಮಾಡಬೇಡಿ. ಬಟ್ ಏನಪ್ಪ ಅಂದರೆ, ಅಂತಹ ಸಂದರ್ಭಗಳು ಬಂದಾಗ ಷಡ್ಜವನ್ನು ಗಟ್ಟಿಯಾಗಿ ಹಿಡ್ಕೊಬಿಟ್ರೆ ಆಯ್ತಷ್ಟೇ.
ಓಕೆ, ಅದು ನ್ಯಾಕ್. ಅದು ಸಂಗೀತ ಅಂತಂದರೆ ಶಕ್ತಿ ಅಲ್ಲ, ಸಂಗೀತ ಅನ್ನೋದೊಂದು ಯುಕ್ತಿ ಅದು. ಹಾಗಾಗಿ ಆ ತಿರುಳನ್ನು ಒಂದು ಚೂರು ನೋಡ್ಕೊಬಿಟ್ರೆ ಅಮೇಝಿಂಗ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಭವ್ಯ. ಯಾಕೆಂದರೆ ಗೆಲುವು ಎಲ್ಲಿದೆ ಅಂತಂದರೆ ನಾವು ಆಯ್ಕೆ ಮಾಡಿಕೊಳ್ಳತಕ್ಕಂಥ ಗೀತೆಯಲ್ಲೇ ಇದೆ. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಧನ್ಯವಾದಗಳು ಯಶವಂತ್ ಸರ್. ಈಗ ನಿಮ್ಮ ಗಡಗಡ ಎಲ್ಲ ಹೋಯ್ತಾ ಅಂತಲ್ವಾ ಯಶವಂತ್ ಸರ್? ಇಷ್ಟು ಜನ ಟಫ್ ಕಾಂಪಿಟೇಷನ್ ಇರುವಾಗ ಒಂದೊಂದು ಸಣ್ಣ ತಪ್ಪನ್ನು ಎತ್ತಿ ಹಿಡಿತಾರೆ, ಆದ್ರೆ ನಿಮ್ಗೆ ಎಲ್ಲ ಒಳ್ಳೆ ಕಮೆಂಟ್ ಅನ್ನೇ ಕೊಟ್ಟಿದ್ದಾರೆ. ಬಹುಶಃ ಶ್ರಾವ್ಯ ಮೇಡಮ್ ರವರು ಏನ್ ಹೇಳ್ತಾರೆ ಕೇಳೋಣ. ಭವ್ಯಶ್ರೀ ಅವರೇ, ಟೂ ಸ್ವೀಟ್ ವಾಯ್ಸ್, ಐ ಮೀನ್ ವೆರಿ ಸ್ವೀಟ್, ಆ್ಯಂಡ್ ವೋಕಲ್ ರೇಂಜ್ ಕೂಡ ತುಂಬ ಒಳ್ಳೇದಿದೆ. ಅಂದರೆ ಓಕೆ, ಒಂದು ಪ್ರಶ್ನೆ ಕೇಳ್ತೇನೆ. ಈ ಪಿಚ್ ನಿಮ್ಗೆ ಏನಾದರೂ ಹೈ ಅಂತ ಅನಿಸಿತಾ? ನೀವು ಡೆಫಿನೆಟ್ಲಿ ಚೆನ್ನಾಗಿ ಹಾಡಿದ್ರಿ, ಎಷ್ಟೇ ಹೈ ಪಿಚ್ ಇದ್ರೂ ಕೂಡ ನೀವು ತುಂಬ ಚೆನ್ನಾಗಿ ಹಾಡಿದ್ರಿ. ಬಟ್ ನಿಮಗೆ ಒಂದು ಮನೆ ಕೆಳಗೆ ಹಾಡಬೇಕು ಅಂತ ಅನಿಸಿತ್ತಾ? ಇಲ್ಲ ಅನಿಸ್ಲಿಲ್ಲ. ಓಕೆ, ಗುಡ್. ಇಲ್ಲ, ಸಿಂಗಿಂಗಲ್ಲಿ ಏನು ನಂಗೆ ಅಯ್ಯೋ ಇವ್ರು ಶ್ರುತಿ ಕಡಿಮೆ ಮಾಡ್ಕೋಬೇಕಿತ್ತು ಅನಿಸಿಲ್ಲ. ಜಸ್ಟ್ ಕೇಳಿದ್ದೆ, ಬಿಕಾಸ್ ಇಟ್ ಇಸ್ ಟೂ ಅಂತ ಹೇಳೋದು ತುಂಬ ಹೈಯರ್ ರೇಂಜಲ್ಲಿದೆ. ಸೊ ಮೇ ಬಿ ಒಂದು ಪಿಚ್ ನೀವು ಕೆಳಗೆ ಮಾಡಿ ಹಾಡಿದ್ರು ಇನ್ನೂ ತುಂಬ ಚೆನ್ನಾಗಿ ಕೇಳಿಸ್ಬೋದೇನೋ ಅಂತ ಅಂದ್ಕೊಳ್ತೇನೆ. ಅಫ್ಕೋರ್ಸ್ ಒರಿಜಿನಲಲ್ಲಿ ಹಾಡೋದು ಅದೆಲ್ಲ ಇದ್ದೇ ಇದೆ, ಬಟ್ ಅದೇನೋ ಹಾಗೆ ಅನಿಸ್ತು ನನಗೆ. ಇನ್ನೊಂದು, ನೀಟಾಗಿ ಸರ್ ಆವಾಗಲೇ ಹೇಳಿದ್ರು ನಿಮ್ಮ ಮುರುಕುಗಳು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರಿ ಅಂತ ಹೇಳಿ. ಬಟ್ ಅದೇ ಕೆಲವೊಂದು ಕಡೆಯಲ್ಲಿ ಒಂದು ಎರಡು ಕಡೆಯಲ್ಲಿ ಆ ಎಂಡ್ ಇದೆಯಲ್ಲ, ಲ್ಯಾಂಡ್ ಆಗುತ್ತಲ್ಲ, ನೀವು ಸಂಗತಿಯನ್ನು ಮಾಡಿದ್ಮೇಲೆ ನೆಕ್ಸ್ಟ್ ಸಾಲಿಗೆ ಹೋಗೋ ಮೊದಲು ಒಂದು ಸ್ವಲ್ಪ ಆ ಲ್ಯಾಂಡಿಂಗ್ ಏರಿಯಾ ಇದೆಯಲ್ಲ, ಅಲ್ಲಿ ತನಕ ಕಾಯ್ತಿರ್ತೀವಿ ನಾವು. ಅಂದರೆ ವಾ ಅಂತ ಈ ಥರ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ತನಕ ಕಾಯ್ತೀವಿ, ನೀವು ಆ ಲ್ಯಾಂಡ್ ಆಗಿ ನೆಕ್ಸ್ಟ್ ಲೈನಿಗೆ ಹೋಗೋವರೆಗೆ. ಸೊ ಅಲ್ಲೊಂದು ಅಕ್ಷರ ಬಿಟ್ಕೊಟ್ರೆ ಛ ಅಂತ ಅನ್ಸ್ಬಿಡುತ್ತೆ. ತುಂಬ ಚೆನ್ನಾಗಿ ಹಾಡಿದ್ರಿ, ದೇರ್ ಇಸ್ ನೋ ಇದು ಅದರಲ್ಲಿ. ಬಟ್ ಅದನ್ನು ಒಂದು ಸ್ವಲ್ಪ ಕಂಪ್ಲೀಟ್ನೆಸ್ ತಂದ್ಕೊಂಡ್ಬಿಡಿ. ತುಂಬ ಚೆನ್ನಾಗಿ ಹಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಶ್ರಾವ್ಯ ಮೇಡಮ್. ಇಬ್ರು ತೀರ್ಪುಗಾರರು ಬಹಳ ಒಳ್ಳೆ ಕಮೆಂಟ್ ಹೇಳಿದ್ದಾರೆ. ಈಗ ನಿಮ್ಗೆ ಏನ್ ಅನಿಸ್ತದೆ? ತುಂಬಾ ಖುಷಿ ಆಗ್ತಿದೆ ಅಲ್ವಾ? ಹೌದು. ತುಂಬಾ ಖುಷಿ ಆಗ್ತಾ ಇದೆ. ಒಂದು ಸಣ್ಣ ಮಿಸ್ಟೇಕ್ ಗಳನ್ನು ಅವ್ರು ಹೇಳಲೇಬೇಕು, ಅವ್ರ ಕರ್ತವ್ಯ. ಯಾಕಂದ್ರೆ 30 ಜನ ಸ್ಪರ್ಧಿಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಜಡ್ಜ್ಮೆಂಟ್ ಕೊಡಬೇಕು. ನಿಮ್ಮ ಸ್ವರ, ನಿಮ್ಮ ಹಾಡು ಎಲ್ಲವೂ ಚೆನ್ನಾಗಿತ್ತು. ನಿಮ್ಗೆ ಶುಭವಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಈ ಸಂಚಿಕೆಯ ಮುಂದಿನ ಸ್ಪರ್ಧಿ ಸಂಜಯ್, ಬೆಂಗಳೂರು, ಬಹಳ ದೂರದ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಸಂಜಯ್ ಅವರೇ, ದೂರದ ಬೆಂಗಳೂರಿನಿಂದ ಆಗಮಿಸಿದ್ದೀರಿ. ಈ ಸುತ್ತಿನಲ್ಲಿ 30 ಜನ ಸ್ಪರ್ಧಿಗಳೊಂದಿಗೆ ಸ್ಪರ್ಧೆಯಲ್ಲಿದ್ದೀರಿ. ನಿಮಗೆ ಏನನ್ನಿಸ್ತಾ ಇದೆ? ಖಂಡಿತ ಖುಷಿ ಆಗುತ್ತೆ ಸರ್. ಯಾಕಂದರೆ ಟಾಪ್ 30ನಲ್ಲಿ ಬಂದಿದ್ದೀವಿ ಅಂದರೆ ಖುಷಿ ಆಗುತ್ತೆ. ಹಾಗೆ ಮುಂದೆ ಇನ್ನೂ ಹಾಡಬೇಕು ಅನ್ನೋ ಹಂಬಲ ಕೂಡ ಇದೆ. ಖಂಡಿತ. ಈ ಸುತ್ತಿನಲ್ಲಿ ನೀವು ಯಾವ ಹಾಡನ್ನು ಹಾಡ್ತೀರಿ? ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅನ್ನೋ ಸಾಂಗ್ ಹಾಡ್ತಾ ಇದ್ದೀನಿ. ಇದು ಭಾವಗೀತೆನಾ? ಭಾವಗೀತೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎನ್ನುವ ಅದ್ಭುತವಾದ ಭಾವಗೀತೆಯನ್ನು ಇದೀಗ ಸಂಜಯ್ ರವರು ಹಾಡ್ಲಿಕ್ಕಿದ್ದಾರೆ. ನಾವೆಲ್ಲ ಕೇಳೋಣ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ. ಗುಪ್ತಗಾಮಿನಿ ನನ್ನ ಶಾಲ್ಮಲ ಸದಾ. ಗುಪ್ತಗಾಮಿನಿ ನನ್ನ ಶಾಲ್ಮಲ.
ಹಸಿರು ಮುರಿವ ಎಲೆಗಳಲ್ಲಿ ಬಸಿರ ಬಯಕೆ ಒಸರುವವಳು, ತುಟಿ ಬಿರಿಯುವ ಹೂಗಳಲ್ಲಿ ಬೆಂಕಿ ಹಾಡು ಉಸುರುವವಳು. ಹಸಿರು ಮುರಿವ ಎಲೆಗಳಲ್ಲಿ ಬಸಿರ ಬಯಕೆ ಒಸರುವವಳು, ತುಟಿ ಬಿರಿಯುವ ಹೂಗಳಲ್ಲಿ ಬೆಂಕಿ ಹಾಡು ಉಸುರುವವಳು ಸದಾ. ತಪ್ತ ಕಾಮಿನಿ ನನ್ನ ಶಾಲ್ಮಲ ಸದಾ, ತಪ್ತ ಕಾಮಿನಿ ನನ್ನ ಶಾಲ್ಮಲ. ಸಂಜಯ್ರವರೇ, ಬಹಳ ಸುಂದರವಾಗಿ ಹಾಡಿದ್ರಿ. ನಿಮ್ಮ ಫೇವರೆಟ್ ಸಿಂಗರ್ ಯಾರು? ಅಂದ್ರೆ ಸಾಂಗ್ಗಳು ಇಷ್ಟ ಸರ್, ಯಾರು ತುಂಬಾ ಚೆನ್ನಾಗಿ ಹಾಡಿರ್ತಾರೋ ಅವರೆಲ್ಲ ಇಷ್ಟ. ಎಲ್ಲರ ಸಾಂಗು ಇಷ್ಟ. ಹೌದು, ಬಹಳ ಸುಂದರವಾಗಿ ಹಾಡಿದ್ರಿ, ನನ್ಗಂತೂ ತುಂಬಾ ಇಷ್ಟ ಆಯ್ತು. ತೀರ್ಪುಗಾರರು ಏನ್ ಅಭಿಪ್ರಾಯ ಹೇಳ್ತಾರೆ ಕೇಳೋಣ ಅಲ್ವಾ? ಶ್ರಾವ್ಯ ಮೇಡಮ್, ಸಂಜಯ್ ಅವರ ಹಾಡಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸಂಜಯ್ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ಈ ಹಾಡನ್ನು ತುಂಬಾ ಸಲ ಕೇಳಿದ್ರಿ ಅಲ್ವಾ? ಹಾ ಮ್ಯಾಮ್. ಓಕೆ, ನಿಮ್ಮ ಹಿಂದಿನ ರೌಂಡಲ್ಲಿ ನೀವು ಹಾಡಿದ್ದನ್ನು ಅಂದರೆ ಅಫ್ಕೋರ್ಸ್ ನಾನು ನಿಮ್ಮ ಸಿಂಗಿಂಗನ್ನು ನಾನು ಕೇಳಲಿಲ್ಲ, ಬಟ್ ಅದು ಕೇಳಿದಿದ್ರೆ ಒಂದು ಸ್ವಲ್ಪ ಗೊತ್ತಾಗ್ತಿತ್ತೇನೋ. ನಾನು ಅದಕ್ಕೆ ನಿಮ್ಮನ್ನೇ ಡೈರೆಕ್ಟಾಗಿ ಕೇಳ್ತೀನಿ. ಬೈ ಎನಿ ಚಾನ್ಸ್ ನೀವು ಅಂದರೆ ಈಗ ನಾವೊಂದು ಹಾಡನ್ನು ಇಷ್ಟಪಟ್ಟರೆ ಅಥವಾ ಹಾಡುಗಾರರು ಅದನ್ನು ಹೇಗೆ ಹಾಡಿದ್ದಾರೆ, ನಾನು ಆ ಹಾಡನ್ನು ಈ ರೀತಿಯಾಗಿ ಪ್ರೆಸೆಂಟ್ ಮಾಡಬೇಕು ಅಂತ ಒಂದು ಏನು ಹೇಳ್ತೇವೆ, ನಾನು ಇಷ್ಟು ಚೆನ್ನಾಗಿ ಹಾಡಬೇಕು ಅನ್ನುವ ಒಂದು ಇದರಲ್ಲಿ ಎಲ್ಲೋ ಒಂದು ಸ್ವಲ್ಪ ನಾವು ಆ ಸಿಂಗರನ್ನು ಇಮಿಟೇಟ್ ಮಾಡ್ಲಿಕ್ಕೆ ಹೋಗ್ತೇವೆ. ಸೊ ಬೈ ಎನಿ ಚಾನ್ಸ್ ನೀವು ಸ್ವಲ್ಪ ಇಮಿಟೇಟ್ ಮಾಡಿದ್ದೀರಾ? ಅಫ್ಕೋರ್ಸ್ ನಿಮ್ಮ ಯುನಿಕ್ನೆಸ್ ಮಧ್ಯೆ ಮಧ್ಯೆ ನನಗೆ ನಿಮ್ಮ ವಾಯ್ಸ್ ಕ್ವಾಲಿಟಿ, ನಿಮ್ಮ ವಾಯ್ಸ್ನ ಟ್ಯಾಂಬರ್ ಗೊತ್ತಾಗ್ತಾ ಇತ್ತು. ಬಟ್ ನಿಮ್ಮ ವಾಯ್ಸ್ ಇರೋದೇ ಹಾಗೆಂದರೆ ಪರವಾಗಿಲ್ಲ. ಬಟ್ ವಾಟ್ ಐ ಮೆಂಟ್ ಈಸ್, ಇನ್ ಕೇಸ್ ನೀವು ಆ ಥರ ಮಾಡ್ತಾ ಇದ್ದರೆ ಫೈಂಡ್ ಯುವರ್ ಯುನಿಕ್ ಸ್ಟೈಲ್ ಆ್ಯಂಡ್ ಡೂ ಇಟ್. ಬಿಕಾಸ್ ನೀವು ತುಂಬ ಚೆನ್ನಾಗಿ ಹಾಡ್ತಾ ಇದ್ದೀರಾ. ನೀವು ನೀವಾಗೆ ಹಾಡುವಾಗ ತುಂಬ ಚೆನ್ನಾಗಿ ಕೇಳಿಸುತ್ತೆ ಅಂತ ಐ ಆಮ್ ಶೋರ್. ಆಮೇಲೆ ಓವರಾಲ್ ತುಂಬ ಚೆನ್ನಾಗಿ ಹಾಡಿದ್ದೀರಾ. ಎಲ್ಲೋ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಶ್ರುತಿ ಆ ಕಡೆ ಈ ಕಡೆ ಆಗಿದ್ದ ಥರ ಅನಿಸ್ತು. ಅದ್ರ ಕಡೆ ಗಮನ ಕೊಟ್ಟರೆ ನೀಟಾಗಿ ಆಗೋಗುತ್ತೆ. ನಾಟ್ ಅ ಬಿಗ್ ಡೀಲ್. ಆಯಿತಾ? ತುಂಬ ಚೆನ್ನಾಗಿ ಹಾಡಿದ್ರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ಶ್ರಾವ್ಯ ಮೇಡಮ್. ಯಶವಂತ್ ಸರ್, ಮತ್ತೊಮ್ಮೆ ಈ ಭಾವಗಾನಗಳು ಎಲ್ಲೋ ಹುದುಗಿ ಹೋದ, ಎಲ್ಲೋ ಮರೆತು ಹೋದ, ಆಗಬೇಕಾದ, ಆಗುತ್ತಿರತಕ್ಕಂಥ ಎಲ್ಲ ಅಂಶಗಳನ್ನು ಮತ್ತೊಮ್ಮೆ ಮೆಲುಕನ್ನು ಹಾಕುವಂತಹ ಸಾಹಿತ್ಯ ಇದು. ಸಂಜಯ್ ಯಾರು ಬರೆದದ್ದು ಇದು ರಚನೆ? ಚಂದ್ರಶೇಖರ್ ಪಾಟೀಲ್ ಅವರು ಸರ್. ಎಸ್, ಚಂಪಾ ಅಂತ ಅವ್ರನ್ನ ಕರೀತಾರೆ. ಬಹಳ ಅತ್ಯದ್ಭುತವಾದಂತಹ ಸಾಹಿತ್ಯ, ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯದ ಮೇರು ಕವಿಗಳಲ್ಲಿ ಅವರು ಕೂಡ ಒಬ್ಬರು. ಎಷ್ಟು ಸುಂದರವಾಗಿದೆ. ಮೊದಲ ಲೈನ್ ಹೇಳ್ತಾ ಇದೆ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು, ನಾವು ಎಲ್ಲೆಲ್ಲೋ ಇರ್ತೀವಿ, ಆದರೆ ನಾವೆಲ್ಲರೂ ಕೂಡ ಸೇರಿಕೊಂಡು ಒಟ್ಟಿಗೆ ಊಟ ಮಾಡುತ್ತೇವೆ. ಇದು ನಿಜವಾದಂತಹ ಮಾನವೀಯ ಧರ್ಮ, ಮಾನವೀಯ ಮೌಲ್ಯಗಳು. ಅದನ್ನು ಎತ್ತಿ ಹಿಡಿಲಿಕ್ಕೆ ಹೊರಟಂತಹ ಸಾಹಿತ್ಯ ಇದು ಸಂಜಯ್. ಯಾಕೆಂದರೆ ನಿಮ್ಮಂಥ ಯುವಕರು ಇಂತಹ ಗೀತೆಗಳ ರುಚಿಗಳನ್ನು ಆಗ್ರಹಿಸಿಕೊಂಡು ಅದನ್ನು ಹಾಡಬೇಕು ಅಂತ ಪ್ರಯತ್ನ ಮಾಡ್ತೀರಲ್ಲ, ಅದು ನಿಮ್ಮಲ್ಲಿರತಕ್ಕಂತಹ ಒಂದು ದೊಡ್ಡ ವ್ಯಕ್ತಿತ್ವ. ಇದು ಬಹಳಷ್ಟು ಖುಷಿ ಆಯಿತು ಸಂಜಯ್. ಥ್ಯಾಂಕ್ ಯು ಸರ್. ಮತ್ತು ವಾಯ್ಸ್ ಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ. ನಾವು ಪ್ರಿವಿಯಸ್ ರೌಂಡಲ್ಲಿ ಕೂಡ ನಿಮ್ಮ ಹಾಡುಗಾರಿಕೆ ನೋಡಿದೆವು. ಬಹಳ ಅದ್ಭುತವಾಗಿ ಹಾಡಿದ್ರಿ. ಇದೇ ರೀತಿಯಾಗಿ ಹಾಡಿ. ಆಮೇಲೆ ಇದರಲ್ಲಿ ಸದಾ ಅಲ್ಲಿಗೆ ಬರುವಾಗ ಏನೋ ಸ್ವಲ್ಪ ಬೇರೆನೋ ಹಾಡ್ತಿದ್ರು ಅಂತ ಅನಿಸಿತ್ತು ನನಗೆ. ಮತ್ತಿನ್ನೆಲ್ಲದು ಕೂಡ ಹಾಗೆ. ಮತ್ತಿನ್ನೊಂದೇನೆಂದರೆ ಅಶ್ವಥ್ ಸರ್ ಅವ್ರದ್ದು ಅವರಾಗೆ ಹಾಡಿದ್ರೆ ಮಾತ್ರ ಸ್ವರಭಾರಗಳದು, ಇಲ್ಲವರದು ಬೇರೆ ರೀತಿ ಕೇಳಿಬಿಡ್ತದೆ. ಅದಕ್ಕೆ ಹೆಚ್ಚಿನ ಗಾಯಕರು ಏನು ಮಾಡ್ತೇವೆ ಅಂದರೆ, ಅವರು ಸದಾ ತಪ್ತಗಾಮಿನಿ ಶ್ಯಾಮಲ ಹೀಗೆ ಆ ಎಂಡಿಂಗ್ ವಿಬ್ರಾಟಗಳನ್ನು ಕೊಟ್ಕೊಂಡು ಹಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ, ನೋ ಪ್ರಾಬ್ಲಮ್. ಬಟ್ ನಿಮ್ಮ ತಂದೆಲ್ಲ ಒಂದಷ್ಟು ಹಾಡಿದ್ರೆ ಚಂದ ಅಷ್ಟೇ. ಓಕೆ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ನಾನು ಅದಕ್ಕೆ ಅವಾಗ ಕೇಳಿದೆ ನಿಮ್ಮ ಫೇವರೆಟ್ ಸಿಂಗರ್ ಯಾರಂತ. ನೀವು ಅಶ್ವಥ್ ಅವರು ಹಾಡಿದಾಗಿ ಕೇಳಿಸ್ತಿತ್ತು ನನಗೆ. ಏನೇ ಆಗಲಿ, ನಿಮ್ಮ ಸ್ವರ ಚೆನ್ನಾಗಿದೆ, ಬಹಳ ಸುಂದರವಾಗಿ ಹಾಡಿದ್ರಿ. ನಿಮಗೆ ಒಳ್ಳೆ ಭವಿಷ್ಯವಿದೆ.
ಶುಭವಾಗಲಿ. ಆಲ್ ದಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಪ್ರಾಯೋಜಿಸಿದ ದೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮತ್ತೊಮ್ಮೆ ಭೇಟಿಯಾಗೋಣ. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ವಿರಾಮದ ನಂತರ ದೈಜಿ ವರ್ಲ್ಡ್ ಸ್ವರಸಾಗರ ಸಿಂಗಿಂಗ್ ರಿಯಾಲಿಟಿ ಶೋಗೆ ಮತ್ತೊಮ್ಮೆ ಸ್ವಾಗತ. ಈ ಸುತ್ತಿನ ಮುಂದಿನ ಸ್ಪರ್ಧಿ ಸಮೀಕ್ಷಾ ಪೂಜಾರಿ ಕಾರ್ಕಳ. ಸಮೀಕ್ಷಾ ಪೂಜಾರಿ ಕಾರ್ಕಳ, ದಯವಿಟ್ಟು ವೇದಿಕೆಗೆ ಬನ್ನಿ. ಸಮೀಕ್ಷಾರವರೇ, ಹಿಂದಿನ ಸುತ್ತಿನಲ್ಲಿ ಬಹಳಷ್ಟು ಚೆನ್ನಾಗಿ ಹಾಡಿ ಈ ಸುತ್ತಿಗೆ ಆಯ್ಕೆಯಾಗಿದ್ದೀರಿ. ಈ ಸುತ್ತಿನಲ್ಲಿ ಬಂದ ನಿಮ್ಮ ಅನಿಸಿಕೆ ಏನು? ಇನ್ನಷ್ಟು ಚೆನ್ನಾಗಿ ಹಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಖಂಡಿತ ನೀವು ಹಾಡ್ತೀರಿ ಎನ್ನುವ ನಂಬಿಕೆ ಇದೆ. ಈ ಸುತ್ತಿನಲ್ಲಿ ನೀವು ಯಾವ ಹಾಡನ್ನು ಹಾಡ್ತೀರಿ? ಬಯಲಿನೊಳಗೆ ಯಾರೋ ಮರೆತ ಎನ್ನುವ ಭಾವಗೀತೆ. ಬಯಲಿನೊಳಗೆ ಯಾರೋ ಮರೆಯದೆ ಎನ್ನುವ ಭಾವಗೀತೆಯೊಂದಿಗೆ ಸಮೀಕ್ಷಾ ಸಿದ್ಧರಾಗಿದ್ದಾರೆ. ನಾವೆಲ್ಲರೂ ಆ ಹಾಡನ್ನು ಕೇಳೋಣ. ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ವೇಳೆಯ, ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ವೇಳೆಯ, ನುಡಿಸಬಹುದು ಸ್ವಪ್ನಲೋಲೆ, ನುಡಿಸಬಹುದು ಸ್ವಪ್ನಲೋಲೆ, ಧ್ಯಾನವತಿ ವಾಣಿಯ, ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ವೇಳೆಯ. ಉಕ್ಕಿನುಗುರ ಎದೆಗೆ ಒತ್ತಿ ಮೀಟಿ ಕರುಣೆಯಿಲ್ಲದೆ, ಉಕ್ಕಿನುಗುರ ಎದೆಗೆ ಒತ್ತಿ ಮೀಟಿ ಕರುಣೆಯಿಲ್ಲದೆ,
ಸಮೀಕ್ಷಾ, ಹೇಗಾಯ್ತು ನೀವು ಹಾಡಿದ್ದು? ಹಾಡಿದ್ದೇನೆ, ಕೇಳಬೇಕಿನ್ನು. ತುಂಬಾ ಸುಂದರವಾಗಿ ಹಾಡಿದ್ರಿ, ಭಾವಪೂರ್ಣವಾಗಿ ಹಾಡಿದ್ರಿ. ಯಶವಂತ್ ಸರ್, ನೀವೇನು ಹೇಳ್ತೀರಿ? ನಿಜವಾಗ್ಲೂ ಸರ್ ತುಂಬ ಚೆನ್ನಾಗಿ ಭಾವಪೂರ್ಣವಾಗಿ ಸಮೀಕ್ಷೆ ಹಾಡಿದರು. ಮತ್ತು ತುಂಬ ಒಳ್ಳೆಯ ಸಾಹಿತ್ಯ. ಯಾರು ಬರ್ದವರು ಇವರಿದು ಸಾಹಿತ್ಯ? H.S. ವೆಂಕಟೇಶ್. ಎಸ್, H.S. ವೆಂಕಟೇಶ್ ಮೂರ್ತಿ ಸರ್. ಉಪಾಸನ ಮೋಹನ್ ಅವರ ಸಂಗೀತ ಮೂಡಿ ಬಂದಂತಹ ಈ ಒಂದು ಸುಂದರವಾದಂತಹ ರಾಗ ಸಂಯೋಜನೆ ಜೊತೆಗೆ ಪದಗಳ ಅದ್ಭುತವಾದಂತಹ ಅರ್ಥ ತುಂಬ ಚೆನ್ನಾಗಿ ಸಮೀಕ್ಷಾ. ಬಟ್ ಏನಪ್ಪ ಅಂದರೆ ಚೂರು ಆತ್ಮವಿಶ್ವಾಸ ಕಡಿಮೆ ಏನೋ ಅನಿಸಿತು ಹಾಡುವಾಗ. ಅದಂದರೆ ಚೂರು ಹಸ್ಕಿ ವಾಯ್ಸಾಗೆಲ್ಲ ಬರ್ತಾ ಇತ್ತು. ಚೂರು ಹೈ ರೇಂಜ್ ಹೋದಾಗ ಓಕೆ, ಅದನ್ನು ಚೂರು ಸರಿ ಮಾಡ್ಕೊಳ್ಬೇಕು. ಮತ್ತೇನು ಓವರೆಲ್ಲ ತುಂಬ ಚೆನ್ನಾಗಿ ಹಾಡಿದ್ರಿ. ಆಲ್ ದ ಬೆಸ್ಟ್ ಸಮೀಕ್ಷೆ ನಿಮಗೆ. ಥ್ಯಾಂಕ್ ಯು ಸರ್. ಓಕೆ, ನೈ ಸ್ವಲ್ಪ ಮತ್ತೆಲ್ಲ ಸರಿ ಆಯಿತು, ಬಹಳ ಚೆನ್ನಾಗಿ ಹಾಡಿದ್ರಿ. ಈಗ ನಮ್ಮ ಶ್ರಾವ್ಯ ಮೇಡಮ್ ರವರು ಏನು ಹೇಳ್ತಾರೆ ಕೇಳೋಣ. ಸಮೀಕ್ಷಾ ಅವರೇ ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಅದೇ ಸರ್ ಹೇಳಿದಾಗೆ ಕಾನ್ಫಿಡೆಂಟ್ ಆಗಿ ಹಾಡಿದ್ದಿದ್ರೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಒಂದು ಮುಷ್ಟಿಯಷ್ಟು ಜಾಸ್ತಿ ಕಾನ್ಫಿಡೆನ್ಸಲ್ಲಿ ಹಾಡಿದಿದ್ರೆ ಅದು ನಿಮ್ಮ ಹಾಡಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಅಂದರೆ ವಾಯ್ಸಲ್ಲಿ ಸ್ಟ್ರೆಂತ್ ಇರ್ತದೆ ಅವಾಗ ಅಲ್ವಾ? ಸೊ ಅವಾಗ ಇನ್ನು ನೀವು ಹಾಡಿದ್ದು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಾಗಿದೆ ಹಾಡಿದಲ್ಲಿ. ಬಟ್ ಎಸ್, ಮನಸ್ಸಲ್ಲಿ ಕಾನ್ಫಿಡೆನ್ಸ್ ತಂದ್ಕೊಂಡ್ರೆ ನಿಮ್ಮ ಸಿಂಗಿಂಗಲ್ಲೂ ಕೂಡ ಅದು ಕಾಣಿಸುತ್ತೆ ಆಯಿತಾ? ಸೊ ತುಂಬ ಚೆನ್ನಾಗಿ ಹಾಡಿದ್ರಿ. ಆಲ್ ದಿ ಬೆಸ್ಟ್. ಬಹಳ ಸುಂದರವಾಗಿ ಹಾಡಿದ್ರಿ. ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಆಯ್ತು ಅಂತ ಹೇಳಿದ್ರು. ಇಲ್ಲಿ ಮೊದಲು ಬಂದದ್ದಲ್ಲ, ಯಾಕೆ ಏನಾದರೂ ಹೆದರಿಕೆ ಆಯ್ತು ಇವತ್ತು? ಹಾಗೇನಿಲ್ಲ ಅಲ್ಲ, ನೀವು ಅದ್ಭುತವಾದ ಗಾಯಕಿ. ಮುಂದೆ ನಿಮಗೆ ಖಂಡಿತ ಯಶಸ್ಸು ದೊರಕ್ತದೆ. ಶುಭವಾಗಲಿ. ಆಲ್ ದಿ ಬೆಸ್ಟ್. ಈ ವಾರದ ಈ ಸಂಚಿಕೆಯ ಕೊನೆಯ ಸ್ಪರ್ಧಿ ಸಾತ್ವಿಕ್ ಬ್ರಹ್ಮ ಅವರ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸಾತ್ವಿಕ್ ರವರೇ ಬನ್ನಿ. ಸಾತ್ವಿಕ್ ರವರೇ, ಈ ಸುತ್ತಿನಲ್ಲಿ ನಮಗಾಗಿ ಯಾವ ಹಾಡನ್ನು ಹಾಡ್ತೀರಿ? ಈ ಸುತ್ತಿನಲ್ಲಿ ಶ್ರೀ ಕಡಕೋಳ ಮಡಿವಾಳೇಶ್ವರ ಅವರ ತತ್ವಪದ ಮೂಕನಾಗಬೇಕು ಅನ್ನುವ ಗೀತೆಯನ್ನು ಹಾಡ್ತಾ ಇದ್ದೇನೆ. ಸಾತ್ವಿಕ್ ರವರು ಮೂಕನಾಗಬೇಕು ಎನ್ನುವ ತತ್ವಪದವನ್ನು ಹಾಡ್ಲಿಕ್ಕಿದ್ದಾರೆ. ನಾವೆಲ್ಲ ಅವರಿಗೆ ಕೇಳೋಣ. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕಬುದ್ಧಿ ಕಡೆ ಘಾಯಿಸಲಾರದೆ, ಕಾಕಬುದ್ಧಿ ಕಡೆ ಘಾಯಿಸಲಾರದೆ, ಲೋಕದ ಗೊಡವಿ ನಿನಗ್ಯಾಕಬೇಕು. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಬೇಕು. ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಬೇಕು. ಮಾತು ಬಲ್ಲ ಮಹಾ ಜ್ಞಾನಿಯು ಕೂಡ, ಮಾತು ಬಲ್ಲ ಮಹಾ ಜ್ಞಾನಿ
ಧ್ವನಿಯು ಕೂಡ ಕೋತಿ ಹಾಂಗ ಬೆನ್ನತ್ತಿರಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಆ ಸಾತ್ವಿಕರವರೇ, ಇದುವರೆಗೆ ಈ ಸುತ್ತಿನಲ್ಲಿ ಎಲ್ಲರೂ ಭಾವಗೀತೆ ಭಕ್ತಿಗೀತೆಗಳನ್ನು ಹೇಳಿದ್ರು. ನೀವು ತತ್ವ ಪದಗಳನ್ನು ಹೇಳಿದ್ರಿ. ಬಹುಶಃ ಬಹಳ ಚೆನ್ನಾಗಿ ಅನುಭವಿಸ್ಕೊಂಡು ಕೂಡ ಹೇಳಿದ್ರಿ. ಈ ಹಾಡನ್ನು ಆಯ್ಕೆ ಮಾಡಲಿಕ್ಕೆ ಕಾರಣ ಏನು? ತತ್ವಪದ ಇದು ಫಸ್ಟ್ ಟೈಮ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಭಾವಗೀತೆ ಭಕ್ತಿಗೀತೆ ಬೇರೆ ಕಡೆ ಕಾಂಪಿಟೇಷನ್ಗೂ ಹಾಡಿದ್ದೀನಿ. ಸೊ ಈ ಬಾರಿ ಒಂದು ಚೇಂಜಸ್ ಇರಲಿ ಅಂತ ತತ್ವಪದ ಕಲ್ತಾಗೂ ಆಗುತ್ತೆ ಅಂತ ಹಾಡಿದ್ದು. ಬಹಳ ಒಳ್ಳೆಯ ಉದ್ದೇಶ ನಿಮ್ದು. ತೀರ್ಪುಗಾರರ ಅನಿಸಿಕೆ ಈ ಒಂದು ಹಾಡಿನ ಬಗ್ಗೆ ಏನಂತ ಕೇಳೋಣ. ಯಶವಂತ್ ಸರ್, ಏನ್ ಹೇಳ್ತೀರಿ? ಸರ್, ಈ ಒಂದು ಗೀತೆ ಕನ್ನಡದಲ್ಲಿ ಮೊಟ್ಟ ಮೊದಲಾಗಿ ಗಜಲ್ ಶೈಲಿಯ ಹಾಡುಗಳನ್ನು ತಂದಂತಹ ಗೌರವ ರವೀಂದ್ರ ಹಂದಿಗನೂರವರಿಗೆ ಸಲ್ಲುತ್ತೆ. ಏಕೆಂದರೆ ಅವರೇ ಸ್ವತಃ ಈ ಗೀತೆನ ಕಂಪೋಸ್ ಮಾಡಿ ಅವರೇ ರಾಗ ಸಂಯೋಜನೆ ಮಾಡಿಕೊಂಡು ಅವರೇ ಹಾಡಿದಂತಹ ಒಂದು ಅದ್ಭುತವಾದಂತಹ ಗೀತೆ ಇದು. ಅವರ ಗೀತೆಗಳನ್ನು ಹಾಡಬೇಕು ಅಂತಂದರೆ ಒಂದು ವಾರ ಮುಂಚೆ ವಾರ್ಮ್ ಅಪ್ ಮಾಡ್ಕೊಳ್ಬೇಕಾಗ್ತದೆ. ಅಷ್ಟು ಕಠಿಣತೆ ಇದೆ. ಸ್ವರಗಳು ಹೇಗೆ ಹೋಗ್ತದೆ ಅಂದರೆ ಈ ಮೀಂಡು ಸ್ವರೂಪದಲ್ಲಿ ಅದರ ಸ್ವರ ಸಂಚಾರಗಳಿರ್ತದೆ. ಈ ಗೀತೆಯಂತೂ ಕಡಗೋಲು ಮಡಿವಾಳಪ್ಪ ಎನ್ನತಕ್ಕಂತಹ ಒಬ್ಬ ಒಳ್ಳೆ ಸಾಹಿತಿ ತತ್ವ ಶೈಲಿಯಲ್ಲಿ ಬರೆದ್ರು. ಅದಕ್ಕೆ ಇವರು ರಾಗ ಸಂಯೋಜನೆ ಮಾಡಿದ್ರು, ಸ್ವತಃ ಹಾಡಿದ್ರು. ಇವತ್ತು ಎಲ್ಲಿವರೆಗೆ ಅಂದರೆ ಇದೊಂದು ಗೀತೆಯನ್ನು ಹಾಡಿಬಿಟ್ರೆ ಅದು ಒಬ್ಬ ಮೇಲ್ ಸಿಂಗಾರಿಗೆ ಒಂದು ದೊಡ್ಡ ಗೌರವ ಇದೆ. ಯಾಕೆಂದರೆ ಅಷ್ಟು ಸುಲಭ ಈ ಗೀತೆಯನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಸರ್. ತುಂಬ ವಿಷಯಗಳಿದೆ ಇದರಲ್ಲಿ. ಕೀರವಣೆ ತಗೊಳ್ತಾರೆ, ಮತ್ತೆ ಒಂದಷ್ಟು ಮಧ್ಯಮ ಬರ್ತದೆ, ಮತ್ತೊಮ್ಮೆ ದೈವತಕ್ಕೆ ಹೋಗ್ತಾರೆ. ಎಲ್ಲ ಮಿಶ್ರಣ ಮಾಡಿ ಕೊನೆಗೆ ಏನೇ ಬಂದರೂ ಕೂಡ ಕೊನೆಗೆ ಬರುವಂಥದ್ದು ಮತ್ತೆ ಕೀರವಣೆಗೆ ಬರುವಂಥದ್ದು. ಈ ಗೀತೆನ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ವಿಷಯ. ಅದು ಯಾಕೆಂದರೆ ಆಯ್ಕೆ ಮಾಡಿಕೊಳ್ಳೋ ದೊಡ್ಡದಲ್ಲ, ಅದಕ್ಕೆ ನ್ಯಾಯವನ್ನು ಒದಗಿಸ್ಬೇಕಲ್ಲ, ಅದು ಇನ್ನೂ ಕಠಿಣ. ಅದು ಈ ಒಂದು ಗೀತೆಯನ್ನು ಸಾತ್ವಿಕ್ ಅವರು ನಿರರ್ಗಳವಾಗಿ ನಿರಾಯಾಸವಾಗಿ ಬಹಳಷ್ಟು ಸ್ವಚ್ಛಂದವಾಗಿ ಹಾಡಿದ್ರಿ ಸಾತ್ವಿಕ್. ಥ್ಯಾಂಕ್ ಯು. ಭಾಳ ಖುಷಿ ಆಯ್ತು, ಭಾಳ ಖುಷಿ ಆಯ್ತು ನಿಜವಾಗ್ಲೂ. ನೋಡಿ, ಕೋಮಲ್ ನಿಷಾದ, ಶುದ್ಧ ನಿಷಾದ ಅದೆಲ್ಲ ಹಾಗೆ ಬಂದರೆ ಮಾತ್ರ, ಇಲ್ಲವಾದರೆ ಅದು ಎಲ್ಲೆಲ್ಲೋ ಎದ್ದು ಬಿಡ್ತದೆ. ಆಮೇಲೆ ನೋಡಿ, ಅಷ್ಟು ಅಂಶಗಳಿದೆ. ನೀವು ಅಷ್ಟು ಪ್ರಾಕ್ಟೀಸ್ ಮಾಡಬೇಕಂದ್ರೆ ದಿನಕ್ಕೆ 1 ಗಂಟೆ ಮಾಡಲೇಬೇಕು. ಹೀಗಿದೆ. ಇದನ್ನು ಒಂದೇ ಟೇಕಿಗೆ ಒಂದು 6-7 ಸೆಕೆಂಡ್ ಒಳಗೆ ಮುಗಿಸ್ಬೇಕು. ಇದಕ್ಕೆ ಹೇಳೋದು ಗಜಲ್ ಶೈಲಿಗಳು ಅಂತ. ಕ್ಷಿಪ್ರಗತಿಯಲ್ಲಿ ಸ್ವರ ಸಂಚಾರಗಳು, ಅನುಭವದ ಮೌಲ್ಯಗಳು, ಇದನ್ನೆಲ್ಲ ಮಿಶ್ರಣ ಮಾಡಿ ಹಾಡುವಂಥದ್ದೇ ಗಜಲ್. ಸೊ ತುಂಬ ಚೆನ್ನಾಗಿ ಸಾತ್ವಿಕ್. ಯಾಕೆಂದರೆ ಇಷ್ಟು ಜನ ಹಾಡ್ತಾ ಇದ್ವಿ ಎಲ್ಲರೂ ಕೂಡ. ಬಟ್ ಸರ್ ಹೇಳಿದಾಗೆ ಈ ತತ್ವಗೀತೆಗಳಲ್ಲಿ ಭಾಳ ಅದ್ಭುತ ಹಾಡಿದವ್ರು ನೀವು ಒಬ್ಬರೇ. ಓಕೆ, ಥ್ಯಾಂಕ್ ಯು ಸರ್. ಅಭಿನಂದನೆಗಳು. ಎಲ್ಲೋ 1-2 ಕಡೆ ಸ್ವಲ್ಪ ಸ್ಲಿಪ್ ಆಯಿತು, ನೋ ಪ್ರಾಬ್ಲಮ್. ಬಟ್ ಯಾಕೆಂದರೆ ಅದೆಲ್ಲವೂ ನೆನಪಿಟ್ಕೊಳ್ಬೇಕು ಅಷ್ಟು ಸುಲಭದ ಮಾತಲ್ಲ. ಒಂದು ಸ್ವರ ಜಾರಿ ಹೋದರೂ ಅದನ್ನು ಮತ್ತೆ ಟೇಕಿಗೆ ತರೋದಿದೆಯಲ್ಲ, ಅದು ದೊಡ್ಡ ವಿಷಯ. ಆ ಕೆಲಸ ನೀವು ಮಾಡಿದ್ರಿ. ಅದೇನೇ ಜಾರಿದ್ರು ಕೂಡ ಅದನ್ನು ಮತ್ತೊಮ್ಮೆ ಅದನ್ನು ನಮ್ಮ ಹಾದಿಗೆ ತಗೊಂಡು ಬಂದು ಅದಕ್ಕೊಂದು ಮುಕ್ತಾಯನ ಹಾಕಿದ್ರಿ. ಓಕೆ, ಥ್ಯಾಂಕ್ ಯು. ಹೀಗೆ ನಡೀಲಿ. ಅಭಿನಂದನೆಗಳು. ಒಳ್ಳೆ ಗೀತೆನ ಕೇಳಿಸಿದ್ರಿ. ಮತ್ತೊಮ್ಮೆ ರವೀಂದ್ರ ಹಂದಿಗನೂರ್ ಸರ್ ನೆನಪನ್ನು ಮಾಡಿದ್ರಿ. ಯಾಕೆಂದರೆ ಅಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಕರ್ನಾಟಕದಲ್ಲಿ ಬೆರಳೆಣಿಕೆ. ಒಂದು ರವೀಂದ್ರ ಹಂದಿಗನೂರ್ ಸರ್, ಮತ್ತೊಂದು ಇನ್ನೊಬ್ಬರು ದೇವೇಂದ್ರ ಪತ್ತಾರ್ ಸರ್ ಅಂತಿದ್ದಾರೆ, ಅವರು ಈಗಲೂ ಕೂಡ ಇದ್ದಾರೆ. ಅವರಿಬ್ಬರು ಕೂಡ ನಮ್ಮ ಕರ್ನಾಟಕದ ಗಜಲ್ನ 2 ಜೋಡೆತ್ತುಗಳಿದ್ದ ಹಾಗೆ. ಖುಷಿ ಆಯಿತು ಸಾತ್ವಿಕ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸಾತ್ವಿಕ್, ನಿಮ್ಮ ಪ್ರಯತ್ನಕ್ಕೆ ಯಶವಂತ್ ಸರ್ ಅವರು ಒಳ್ಳೆಯ ಮೌಲ್ಯಮಾಪನ ನೀಡಿದ್ದಾರೆ. ಯಶವಂತ್ ಸರ್, ನಿಮಗೂ ಧನ್ಯವಾದಗಳು. ಈಗ ಶ್ರಾವ್ಯ ಮೇಡಮ್ ರವರು ಏನು ಹೇಳ್ತಾರೆ ಕೇಳೋಣ. ನಮಸ್ತೆ ಸಾತ್ವಿಕ್ ಅವರೇ. ನಮಸ್ತೆ ಮೇಡಮ್.
ತುಂಬ ಚೆನ್ನಾಗಿ ಹಾಡಿದ್ರಿ ಸರ್. ಈ ಹಾಡಿನ ಒಂದು ಕಾಂಪ್ಲೆಕ್ಸಿಟಿ ಏನು ಅಂತ ಹೇಳಿದರು, ಯಾವ ರೀತಿ ಅದು ಒಂದು ರಾಗದಿಂದ ಇನ್ನೊಂದು ರಾಗಕ್ಕೆ ಸಂಚಾರ ಮಾಡಿ ಮತ್ತೆ ಬಂದು ಈ ಕಿರುವಾಣಿಯಲ್ಲಿ ಕೂರುತ್ತೆ ಅಂತ. ಸೊ ಅಂಥ ಕಾಂಪ್ಲೆಕ್ಸ್ ಹಾಡನ್ನು ನೀವು ಯಾವತ್ತೂ ಹಾಡೋದಿಲ್ಲ ಅಲ್ವಾ. ನೋಡೋ ಒಂದು ತತ್ವಪದ ಟ್ರೈ ಮಾಡ್ತೇನೆ ಅಂತ ಹೇಳಿ ನೀವು ಇದನ್ನು ಆಯ್ದುಕೊಂಡದ್ದು ಒಂದು ದೊಡ್ಡ ವಿಷಯ. ಖುಷಿ ಆಯಿತು ನಮಗೆ ಇವತ್ತು ಈ ಹಾಡನ್ನು ನೀವು ಕೇಳಿಸಿದ್ರಿ, ತುಂಬ ಖುಷಿ ಆಯಿತು. ತುಂಬ ಏನು ಹೇಳ್ತೇವೆ, ನಮಗೆ ಸಂತೋಷ ನೀಡಿದಂಥ ವಿಷಯ ಅಂದರೆ ಅದು ಸಂತೋಷ ನೀಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ನೀವು ಹಾಡನ್ನು ಅನುಭವಿಸ್ಕೊಂಡು ಹಾಡ್ತಾ ಇದ್ರಿ. ಕೆಲವೊಂದು ಕಡೆ ಸರ್ ಹೇಳ್ದಾಗೆ ಒಂದು ಸ್ವಲ್ಪ ಆಚೆ ಈಚೆ ಶ್ರುತಿ ಒಂದು ಆ ಕಡೆ ಈ ಕಡೆ ಆಗುತ್ತೆ. ಬಿಕಾಸ್ ಆಫ್ಕೋರ್ಸ್ ಕಾಂಪೋಸಿಷನ್ ಆ ಥರ ಇದೆ, ಅಷ್ಟೊಂದು ಏನು ಹೇಳೋದು ಕ್ಲಿಷ್ಟವಾದಂಥ ಒಂದು ಕಾಂಪೋಸಿಷನ್, ಅದನ್ನು ನೀವು ನಿಭಾಯಿಸಿದ್ರಿ. ಹಾಗೆಯೇ ಅದೇ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಲಿಕ್ಕೂ ನೀವು ಕಂಪ್ಲೀಟ್ಲಿ ಆ ಒಂದು ಏನು ಹೇಳೋದು ಆ ಹಾಡಿನ ಅರ್ಥ ಅಥವಾ ಭಾವಕ್ಕೆ ನೀವು ಅಂತ ಹೇಳೋದು ನಿಮ್ಮನ್ನು ನೀವು ಕೊಟ್ಟು ಬಿಟ್ರಿ. ಆದ್ದರಿಂದ ಒಂದು ಸ್ವಲ್ಪ ಎಲ್ಲೋ ಆ ಕಡೆ ಈ ಕಡೆ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ತುಂಬ ಚೆನ್ನಾಗಿ ಹಾಡಿದ್ರಿ ಸಾತ್ವಿಕ್ ಅವರೇ. ಆಲ್ ದಿ ಬೆಸ್ಟ್. ಧನ್ಯವಾದಗಳು ಶ್ರಾವ್ಯ ಮೇಡಮ್. ನಿಮ್ಮ ಈ ಪ್ರಯತ್ನಕ್ಕೆ ತೀರ್ಪುಗಾರರು ತಮ್ಮ ಒಳ್ಳೆಯ ಅನಿಸಿಕೆಗಳನ್ನು ಹೇಳಿದ್ದೀರಿ. ಈಗ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತುಂಬಾ ಖುಷಿ ಆಗ್ತಿದೆ. ಪ್ರಯತ್ನ ಸಫಲ ಆಯ್ತಾ? ಹೌದು ಅನಿಸ್ತೇನೆ. ಖಂಡಿತ ನೀವು ಸಂಗೀತದಲ್ಲಿ ಹೀಗೆ ಪ್ರಯತ್ನಗಳನ್ನು ಮಾಡ್ತಾ ಇರಿ ಮತ್ತು ಮೇಲ್ಮಟ್ಟಕ್ಕೆ ತಲುಪ್ತೀರಿ ಅನ್ನೋ ಭರವಸೆಯೊಂದಿಗೆ ನಿಮಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಸುಗಮ ಸ್ವರಸಾಗರದ ಇಂದಿನ ಸಂಚಿಕೆಯನ್ನು ನೋಡಿದ್ದೀರಿ. ಯಾವೆಲ್ಲ ಸ್ಪರ್ಧಿಗಳು ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾರೆ, ಯಾರೆಲ್ಲ ವೇಟಿಂಗ್ ಲಿಸ್ಟ್ ಅಲ್ಲಿ ಬರ್ತಾರೆ ಅಂತ ಕಾದು ನೋಡೋಣ. ಇದೀಗ ಎಲ್ಲ ಸ್ಪರ್ಧಾಳುಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪ್ರಬಲ ಪೈಪೋಟಿಯಿಂದ ಕೂಡಿದ ಈ ಸುತ್ತಿನಲ್ಲಿ ಹಾಡಿದ 5 ಜನ ಗಾಯಕರು ನಮ್ಮೊಡನೆ ಇದ್ದಾರೆ. ಎಲ್ಲರೂ ಬಹಳ ಸುಂದರವಾಗಿ ಹಾಡಿದ್ದಾರೆ. ಈ ಒಂದು ಸುತ್ತಿನ ಬಗ್ಗೆ ಯಶವಂತ್ ಸರ್ ಅವರು ತಮ್ಮ ಅನಿಸಿಕೆಯನ್ನು ಹೇಳುವಂತೆ ವಿನಂತಿಸ್ತಾ ಇದ್ದೇನೆ. ಸರ್, ನಾವು ಕಳೆದ ಸುತ್ತಿನಲ್ಲಿ ಒಂದು ಸ್ಪೆಷಲ್ ಎಪಿಸೋಡನ್ನು ನೋಡಿದೆವು. ಏನಪ್ಪ ಅಂದರೆ, ಹಾಡಿದಂಥ ಅಷ್ಟೂ ಜನರು ಕೂಡ ನೇರವಾಗಿ ತೇರ್ಗಡೆ ಹೊಂದಿದ್ರು. ಬಹುಶಃ ಅವರೆಲ್ಲರೂ ಕೂಡ ಈ ನಮ್ಮ ಎಪಿಸೋಡಿಗೆ ಸೇರಿಕೊಂಡಿದ್ದಾರೋ ಅಂತ ನನಗೆ ಒಂದು ಭಾವನೆ ಬರ್ತಾ ಇದೆ. ಆದರೂ ಕೂಡ ನೇರವಾಗಿ ಕಳಿಸ್ಲಿಕ್ಕಾಗೋದಿಲ್ಲ. ಯಾಕೆಂದರೆ ನಾವು 5 ಜನರ ಹಾಡುಗಾರಿಕೆಯ ಅವರ ಜ್ಞಾನದ ಆ ಒಂದು ಪರಿಧಿಯನ್ನು ಅಳತೆ ಮಾಡಿ ತೂಕ ಮಾಡಿ ಅದಕ್ಕೆ ಒಂದು ಒರೆ ಹಚ್ಚಿ 2 ಜನರನ್ನು ನಾವು ಅಂದರೆ ವೇಟಿಂಗ್ ಲಿಸ್ಟಲ್ಲಿ ಇಡಲೇಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ನಮ್ಮ ಪರಿಧಿಯನ್ನು ದಾಟಿದ ತಪ್ಪಿತಸ್ಥರು ಅಂತಲ್ಲ, ಸಂಗೀತದ ಅಂಶಗಳಲ್ಲಿ ಸ್ವಲ್ಪ ತಪ್ಪುಗಳು ಮಾಡಿದಂಥವ್ರನ್ನ ವೇಟಿಂಗ್ ಲಿಸ್ಟಲ್ಲಿ ಇಡ್ತೇವೆ. ಮತ್ತು ನಮಗೆ ಗೊತ್ತಿರೋ ಹಾಗೆ 30 ಜನರು ಹಾಡುಗಾರಿಕೆ ಆದ ಮೇಲೆ ಕೊನೆಯಲ್ಲಿ ರಿಸಲ್ಟ್ ಬರ್ತದೆ. ಈ ಒಂದು ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡು, ಮತ್ತು ಬಹಳ ಸಂತೋಷ ಏನಪ್ಪ ಅಂದರೆ 5 ಜನರ ನಿಮ್ಮ ಆಯ್ಕೆ ಅಂದರೆ ಭಾಷೆಯ ಬಗ್ಗೆ ನಿಮಗಿರತಕ್ಕಂಥ ಪ್ರೀತಿ ಜೊತೆಗೆ ಆ ಒಂದು ಸಂಗೀತದ ರುಚಿ ಬಹಳ ಅದ್ಭುತವಾಗಿತ್ತು. ಒಬ್ಬರಿಗಿಂತ ಒಬ್ಬರ ಗೀತೆಗಳು ನಿಜವಾಗ್ಲೂ ಒಂದು ಯುದ್ಧದ ಹಾಗೆ ನನಗೆ ಕಂಡಿತು. ಇನ್ನೊಂದೇನಪ್ಪ ಅಂದರೆ, ಒಂದು ತತ್ವಗೀತೆ ಮತ್ತು ಇನ್ನು ಉಳಿದದೆಲ್ಲವೂ ಕೂಡ ಭಾವಗೀತೆ. ವಿಭಿನ್ನವಾದಂಥ ಭಾವಗೀತೆಗಳಲ್ಲಿಯೇ ವಿಭಿನ್ನವಾದಂಥ ಶೈಲಿ, ಆ ಮೌಲ್ಯಗಳಿದೆಯಲ್ಲ ಸಾಹಿತ್ಯದ್ದು, ಅದು ನಿರರ್ಗಳವಾಗಿ ಹರಿಯುವಂತೆ ಭಾಸವಾಗ್ತಾ ಇತ್ತು. ಹಾಗಾಗಿ 5 ಜನರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಈಗ ಯಶಸ್, ನಿಮ್ಮ ಹಾಡುಗಾರಿಕೆ ಹೇಗೆ ಅನ್ನಿಸ್ತು ಯಶಸ್? ನನ್ನ ಕಡೆಯಿಂದ ನಾನು ನನ್ನ ಪ್ರಯತ್ನ ಮಾಡಿದ್ದೀನಿ ಸರ್. ನನ್ನ ಪ್ರಕಾರ ನಾನು ಹಾಡಿದ್ದು ಒಳ್ಳೆದಾಗಿರಬಹುದು, ಮತ್ತೆ ಗೊತ್ತಿಲ್ಲ ಸರ್. ಅಲ್ಲ, ನಗುವಿಗೂ ಕೂಡ ಒಂದು ಪ್ರಯತ್ನ ಮಾಡ್ಬೋದಲ್ಲವೇ? ನಗಾಡಿ ತುಂಬ ಚೆನ್ನಾಗಿ ಬರ್ತದೆ. ಓಕೆ, ಗುಡ್. ಸಂಜಯ್? ಹಾಂ ಸರ್. ಓಕೆ, ನಿಮ್ಮ ಸಾಹಿತ್ಯದ ಬಗ್ಗೆ, ನಿಮ್ಮ ಹಾಡುಗಾರಿಕೆ ಬಗ್ಗೆ ನಿಮಗೇನು ಅನಿಸ್ತು? ತುಂಬ ಇಷ್ಟ ಆಗಿರೋ ಸಾಂಗ್ ಸರ್ ಅದು. ನಮಗೆ ಇಷ್ಟ ಆಗಿರೋ ಸಾಂಗ್ ನಾನು ತುಂಬ ಟ್ರೈ ಮಾಡಿದ್ದೀನಿ, ಬೆಟರ್ ಟ್ರೈ ಮಾಡಿ ನಾನು. ಓಕೆ, ಸಮೀಕ್ಷಾ? ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಆಗಬೇಕಿತ್ತು ಅಂತ ಅನಿಸ್ತು. ಓಕೆ, ಭವ್ಯ? ಕೆಲವು ಸಂಗತಿಗಳು ಮಿಸ್ ಆದರೂ ಸಹ ಒಂದು ಹೋಪ್ ಇದೆ ಸೆಲೆಕ್ಟ್ ಆಗ್ಬಹುದು ಅಂತ. ನೋಡ ಸಾತ್ವಿಕ್? ಕೆಲವು ಕಡೆ ಸ್ವಲ್ಪ ಶ್ರುತಿ ಸ್ವಲ್ಪ ಆಚೆ ಈಚೆ ಆದರೂ ಹೋಪ್ ಇದೆ, ಸೆಲೆಕ್ಟ್ ಆಗ್ಬೋದು ಅಂತ. ಓಕೆ, ನಾವೀಗಾಗಲೇ ನಿಮ್ಮ ಒಂದೊಂದು ಅಕ್ಷರವನ್ನು ತೂಕ ಹಾಕಿದ್ದೇವೆ. ಯಾವುದಕ್ಕೆ ತೂಕ ಜಾಸ್ತಿ ಬರ್ತದೆ ನೋಡಿಕೊಂಡು ಪರಿಗಣನೆ ಮಾಡುವಾಗ ನಮಗೆ ಗೊತ್ತಿದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ. ಆ ಪ್ರಕಾರವೇ ನೇರವಾಗಿ ಮುಂದಿನ ಹಂತಕ್ಕೆ ಆಯ್ಕೆ ಆಗತಕ್ಕಂತಹ 3 ಜನ ಸ್ಪರ್ಧಿಗಳು. ಒಂದು ಯಶಸ್ ರಾವ್,
ಹಾಗೆ ಭವ್ಯಶ್ರೀ, ಹಾಗೆ ಸಾತ್ವಿಕ್. ಇನ್ನು ಸ್ವಲ್ಪ ಅಂಶಗಳನ್ನು ನಾವು ಹಿಡಿದಿಟ್ಕೊಂಡಿದ್ದೇವೆ ಕೊನೆಯವರೆಗೂ. ಸಮೀಕ್ಷಾ ಮತ್ತು ಸಂಜಯ್ ಈರ್ವರನ್ನು ಕೂಡ ಕೊನೆಯ 30 ಜನ ಹಾಡುವವರೆಗೂ ಕಾದಿರಿಸಿ ಮತ್ತೆ ನಿಮ್ಮ ಫಲಿತಾಂಶವನ್ನು ನೀಡಲಾಗುವುದು. 5 ಜನಕ್ಕೂ ಕೂಡ ಅಭಿನಂದನೆಗಳು. ಥ್ಯಾಂಕ್ ಯು. ಧನ್ಯವಾದಗಳು ಯಶವಂತ್ ಸರ್. ಬಹಳ ಚೆನ್ನಾಗಿ ಇಬ್ಬರು ತೀರ್ಪುಗಾರರು ತೀರ್ಪನ್ನು ನೀಡಿದ್ದೀರಿ. ಉತ್ತಮವಾದ ಪೈಪೋಟಿ ಈ ಸುತ್ತಿನಲ್ಲಿತ್ತು. 3 ಜನ ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಮುಂದಿನ ಹಂತದಲ್ಲಿ ಮತ್ತಿಷ್ಟು ಸ್ಪರ್ಧಿಗಳು ಹಾಡಲಿಕ್ಕಿದ್ದಾರೆ. ಮತ್ತಷ್ಟು ಕುತೂಹಲ ಜಾಸ್ತಿ ಆಗ್ತಾ ಇದೆ. ಈ ಸುತ್ತಿನಲ್ಲಿ ಸ್ಪರ್ಧಿಸಿದ ಎಲ್ಲ ಸ್ಪರ್ಧಾಳುಗಳಿಗೂ ಧನ್ಯವಾದಗಳು. ಮುಂದಿನ ಸುತ್ತಿನಲ್ಲಿ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿಗಾಗಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ದೈಜಿ ವರ್ಲ್ಡ್ ಸ್ವರ ಸಾಗರ, ದೈಜಿ ವರ್ಲ್ಡ್ ಸ್ವರ ಸಾಗರ.